ಎಲ್ರಿಗೂ ನಮಸ್ಕಾರ. ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿನ್ ಆಯಿತು. ವಿನ್ ಮಾಡಿಸಿದ್ಕೆ ನಾವು ನಿಮಗೆ 5 ಭರವಸೆನ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನಾ ಎಲ್ಲನೂ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು ಯುವ ನಿಧಿ. ಆ ಯುವ ನಿಧಿ ಯೋಜನೆಗೂ ಗೌರ್ಮೆಂಟ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನದು ಅಪ್ಡೇಟ್, ಏನೆಲ್ಲ ಎಲಿಜಿಬಲ್ ಕ್ರೈಟೀರಿಯಾ, ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕರ್ನಾಟಕ ಸರ್ಕಾರ ಯುವ ನಿಧಿ ಯೋಜನೆಗೆ ಗ್ರೀನ್ ಫ್ಲಾಗ್ ಕೊಟ್ಟಿದ್ದಾರೆ. ಹೌದು, ಇದೇ ತಿಂಗಳ 26 ಡಿಸೆಂಬರಿಂದ ಯುವ ನಿಧಿ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಅಪ್ಲಿಕೇಶನ್ಸ್ ಓಪನ್ ಆಗ್ತಿದೆ. ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅವರೆಲ್ಲ ಅಪ್ಲೈ ಮಾಡಿ ಹಣನ ಪಡ್ಕೊಬೋದು. ಏನಿದು ಯುವ ನಿಧಿ ಯೋಜನಾ ಅಂದರೆ 2023 ವರ್ಷದಲ್ಲಿ ಪ್ರೊಫೆಷನಲ್ ಡಿಗ್ರಿ ಮುಗಿಸಿ 6 ತಿಂಗಳವರೆಗೂ ಕೆಲಸ ಸಿಗದೆ ಇರೋ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪ್ಲಸ್ ಡಿಪ್ಲೊಮೊ ಮುಗಿಸಿ ಕೆಲಸ ಸಿಗದೆ ಇರೋರಿಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಯುವ ನಿಧಿ ಸ್ಕೀಮ್ಗೆ ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂದರೆ ಪ್ರೊಫೆಷ್ನಲ್ ಮತ್ತು ಡಿಪ್ಲೊಮೊ ಮುಗಿಸಿ 6 ತಿಂಗಳಾದ್ರೂ ಉದ್ಯೋಗ ಸಿಗದೆ ಇರೋ ಕನ್ನಡಿಗರಿಗೆ ಮಾತ್ರ ಈ ಯೋಜನೆ ಅನ್ವಯವಾಗುತ್ತೆ. ಈ ಸೌಲಭ್ಯವು ಬರೀ 2 ವರ್ಷಗಳಿಗೆ ಮಾತ್ರನೇ ಸಿಗುತ್ತೆ. ಆ 2 ವರ್ಷಗಳಲ್ಲಿ ನಾವು ಕೆಲಸನ ಹುಡ್ಕೊಬೇಕು. ಇನ್ ಕೇಸ್ ಆ 2 ವರ್ಷ ಒಳಗೆ ನಿಮ್ಗೇನಾದರೂ ಕೆಲಸ ಸಿಕ್ಕಿದ್ರೆ ಅದನ್ನ ಅಪ್ಡೇಟ್ ಮಾಡಬೇಕು. ಇಲ್ಲ ಅಂದರೆ ಅವ್ರಿಗೆ ಆದಂಥ ದಂಡ ವಿಧಿಸಲಾಗುತ್ತೆ. 2022ರಿಂದ 23ರಲ್ಲಿ ಗ್ರ್ಯಾಜುಯೇಷನ್ ಮುಗ್ದಿರುತ್ತಲ್ಲ ಅವ್ರಿಗೆ ಮಾತ್ರ ಈ ಸೌಲಭ್ಯ ಸಿಗೋದು. ಯಾರೆಲ್ಲ ಎಲಿಜಿಬಲ್ ಆಗಲ್ಲ ಅಂತ ನೋಡೋಣ. ಡಿಗ್ರಿ ಮುಗಿಸಿ ಏನಾದರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ MBA, MSc, MCA ಅಂತ ಏನಾದರೂ ಮಾಡ್ತಾ ಇದ್ದರೆ ಅವ್ರಿಗೆ ಈ ಸೌಲಭ್ಯ ಸಿಗಲ್ಲ. ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೂ ಈ ಸೌಲಭ್ಯ ಸಿಗಲ್ಲ. ಏನಾದರೂ ಅಪ್ರೆಂಟಿಸ್ ಆಗಿ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೂ ಈ ಸೌಲಭ್ಯ ಸಿಗಲ್ಲ. ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಯಡಿ ಯಾವುದಾದ್ರೂ ಬ್ಯಾಂಕಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೋಸ್ಕರ ಲೋನ್ ಇಸ್ಕೊಂಡಿದ್ರೂ ಅವ್ರಿಗೂ ಈ ಸೌಲಭ್ಯ ಸಿಗಲ್ಲ. ಯುವ ನಿಧಿ ಸ್ಕೀಮ್ಸ್ಗೆ ಹೆಂಗೆ ಅಪ್ಲೈ ಮಾಡ್ಬೋದು ಅಂದರೆ sevasinduservice.karnataka.government.in ಅನ್ನೋ ವೆಬ್ಸೈಟ್ ಒಳಗೆ ಹೋದರೆ ಅಲ್ಲಿ ಯುವ ನಿಧಿ ಸ್ಕೀಮ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಅಲ್ಲೋಗಿ ಲಿಂಕ್ನ ಕ್ಲಿಕ್ ಮಾಡಿ ಅವ್ರು ಕೇಳೋ ಡೀಟೇಲ್ಸ್ನೆಲ್ಲ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವೇನಾದರೂ ಎಲಿಜಿಬಲ್ ಆಗಿದ್ದರೆ ಈ ಹಣ ನಿಮಗೆ ಸಿಗುತ್ತೆ. ಯುವ ನಿಧಿ ಸ್ಕೀಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್: ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಪ್ಲಸ್ ಬೇರೆ ದಾಖಲಾತಿಗಳು. ಸೊ ಫೈನಲಿ ಯುವ ನಿಧಿ ಸ್ಕೀಮ್ ಅಪ್ಲಿಕೇಶನ್ ಡಿಸೆಂಬರ್ 26ಗೆ ಓಪನ್ ಆಗ್ತಿದೆ. ಸೊ ಎಲ್ಲರೂ ಹಾಕೋಕ್ಕೆ ರೆಡಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.